ಫಸ್ಟ್ ಈ ಫನ್ನಿ ವಿಡಿಯೋನ ನೋಡ್ಕೊಂಡು ಬನ್ನಿ, ಅದಾದ್ಮೇಲೆ ಇದರ ಫನ್ನಿ ಕಮೆಂಟ್ಸ್ ನ ಓದೋಣ. तो चलिए शुरू करते हैं. ನಾಗವಲ್ಲಿ ಡ್ಯಾನ್ಸ್ ಮಾಡಿ ವಯಸ್ಸಾಗಿದೆ. ರಾತ್ರಿ ದೆವ್ವಗಳ ಕಾಟ, ಇನ್ಸ್ಟಾಗ್ರಾಮ್ ತೆಗೆದರೆ ಈ ಅಜ್ಜಿ ಕಾಟ. ಬೇಗ ಡಾಕ್ಟರ್ ವಿಷ್ಣುವರ್ಧನ್ ಕರೆಸ್ರು. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಎಷ್ಟು ಫನ್ನಿ ಆಗಿದೆ ಅಂತ. ನೀವು ಕೂಡ ಇದೇ ರೀತಿ ವಿಡಿಯೋನ ಈಸಿಯಾಗಿ ಜನರೇಟ್ ಮಾಡ್ಕೊಳ್ಬೋದು. ಓಕೆನಾ, ನೀವು ಕೂಡ ಸೇಮ್ ಟು ಸೇಮ್ ಇದೇ ರೀತಿಯ ಫನ್ನಿ ಕಮೆಂಟ್ ರೀಡ್ ಮಾಡೋ ವಿಡಿಯೋ ಏನಿದೆಯಲ್ವಾ, ಇದನ್ನು ನೀವು ಈಸಿಯಾಗಿ ಜನರೇಟ್ ಮಾಡ್ಕೊಳ್ಬೋದು. ಮತ್ತು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಈ ರೀತಿ ವಿಡಿಯೋನ ನೀವು ಯಾವ ರೀತಿ ಜನರೇಟ್ ಮಾಡೋದು, ನೀವು ಕೂಡ ಇದೇ ರೀತಿ ಕಮೆಂಟನ್ನು ಯಾವ ರೀತಿ ಆ್ಯಡ್ ಮಾಡೋದು, ಮತ್ತು ಇದೇ ರೀತಿ ನೀವು ಫನ್ನಿ ಆಗಿರೋಂಥ ಕಮೆಂಟ್ನ ನೀವು ಯಾವ ರೀತಿ ರೀಡ್ ಮಾಡೋದು, ವೀಡಿಯೋನ ಎಲ್ಲಿಂದ ನಾವು ಆ್ಯಡ್ ಮಾಡೋದು, ಯಾವ ರೀತಿ ಎಡಿಟಿಂಗ್ ಮಾಡೋದು, ವಾಯ್ಸ್ ಓವರ್ ಯಾವ ರೀತಿ ಕೊಡೋದು ಅಂತ ಎಲ್ಲದನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಓಕೆನಾ, ಇವಾಗಿನ ಟೈಮಲ್ಲಿ ಅಂತೂ ಈ ರೀತಿ ವೀಡಿಯೋಸ್ಗಳು ತುಂಬ ಅಂದರೆ ತುಂಬಾ ವೈರಲ್ ಆಗ್ತಿದೆ. ಏನಕ್ಕೆ ತುಂಬಾ ಫನ್ನಿ ಆಗಿರುತ್ತೆ. ತುಂಬ ಜನ ಬಂದುಬಿಟ್ಟು ಫನ್ನಿ ವೀಡಿಯೋಸ್ನ ನೋಡಿದ್ರೆ ಅದ್ರ ಕಮೆಂಟ್ನ ಓದೋಕ್ಕೆ ಹೋಗ್ತೀವಿ ನಾವು. ಅದರಲ್ಲೂ ಬಂದುಬಿಟ್ಟು ನೀವೇ ಇದೇ ರೀತಿ ಫನ್ನಿ ಕಮೆಂಟ್ಸ್ನ ರೀಡ್ ಮಾಡಿ ಹೇಳೋದಂದರೆ ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಫನ್ನಿ ಆಗಿರೋದ್ರಿಂದ ಎಲ್ಲರೂ ನೋಡೋಕ್ಕೆ ತುಂಬಾ ಇಷ್ಟಪಡ್ತಾರೆ. ಮತ್ತು ಬಂದುಬಿಟ್ಟು ಫ್ರೆಂಡ್ಸ್, ಈ ರೀತಿ ವೀಡಿಯೋಸ್ಗಳು ಕನ್ನಡದಲ್ಲಿ ತುಂಬ ಅಂದರೆ ತುಂಬಾ ಕಮ್ಮಿ ಆಗಿದೆ. ಹಿಂದಿಯಲ್ಲಿ ಬಂದ್ಬಿಟ್ಟು ತುಂಬಾನೇ ಚಾನಲ್ಸ್ಗಳಿದೆ ಈ ರೀತಿ. ಇದು ಕನ್ನಡದಲ್ಲಿ ನಾನು ಸರ್ಚ್ ಮಾಡಿ ನೋಡಿದಾಗ ತುಂಬಾನೇ ಕಮ್ಮಿ ವಿಡಿಯೋಸ್ಗಳಿದೆ. ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ಹಿಂದಿಯಲ್ಲಿರೋ ಒಂದು ಚಾನಲ್ನ ಕೂಡ ತೋರಿಸ್ತೀನಿ. ಅವ್ರ ಚಾನಲಲ್ಲಿ ಎಷ್ಟು ವ್ಯೂಸ್ ಬರ್ತಿದೆ ಮತ್ತು ಅವ್ರ ಚಾನಲ್ ಯಾವ ರೀತಿ ವೈರಲ್ ಆಗಿದೆ ಅಂತಲೂ ತೋರಿಸ್ತೀನಿ. ಓಕೆನಾ, ಅದಕ್ಕೆ ಎಷ್ಟು ಲೈಕ್ಸು ಕಮೆಂಟ್ಸು ಫಲ ಬಂದಿದೆ ಅಂತ. ಈ ರೀತಿ ಫನ್ನಿ ವೀಡಿಯೋಸ್ನ ನೀವು ಕೂಡ ಮಾಡೋದ್ರಿಂದ ನಿಮ್ಮ ಚಾನಲ್ ಬೇಗನೆ ಗ್ರೋ ಆಗುತ್ತೆ. ಓಕೆನಾ, ಹಾಗಿದ್ರೆ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನೀವು ಕೂಡ ಈಸಿ ಮೆಥಡಲ್ಲಿ ಈ ರೀತಿ ವಿಡಿಯೋನ ಯಾವ ರೀತಿ ಜನರೇಟ್ ಮಾಡ್ಕೊಳ್ಬೋದು ಅಂತ. ಓಕೆನಾ, ಹಾಗಿದ್ರೆ ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ದಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ನಾನಿವಾಗ ಬಂದುಬಿಟ್ಟು ನಿಮಗೆ ಒಂದು ಹಿಂದಿಯಲ್ಲಿ ಒಂದು ಎಕ್ಸಾಂಪಲ್ಗೆ ಒಂದು ಚಾನಲ್ನ ತೋರಿಸ್ಕೊಡ್ತೀನಿ. ಓಕೆನಾ, ಈಗ ನಾನು ಫಸ್ಟ್ ಬಂದುಬಿಟ್ಟು ನಿಮಗೆ ಯೂಟ್ಯೂಬ್ ಏನಿದೆ ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಬಂದುಬಿಟ್ಟು ನೋಡಿ, ಇಲ್ಲಿ ಅವ್ರ ಚಾನಲ್ ನೇಮ್ ಬಂದುಬಿಟ್ಟು VM ಫನ್ನಿ ರೀಡ್ಸ್ ಅಂತ ಏನಿದೆ ಅಲ್ವಾ, ಇದು ಅವ್ರದ್ದು ಚಾನಲ್ಲು. ಇವ್ರ ಚಾನಲಲ್ಲಿ ಬಂದುಬಿಟ್ಟು ಜಸ್ಟು 156 ವೀಡಿಯೋಸ್ ಅಷ್ಟೇ ಅಪ್ಲೋಡ್ ಮಾಡಿದ್ದಾರೆ. 106K ಎಷ್ಟು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಂಡಿದ್ದಾರೆ. ಓಕೆನಾ, ಇವ್ರು ಬಂದುಬಿಟ್ಟು ಬರೀ ಇದೇ ರೀತಿ ಇದು ಶಾರ್ಟ್ ವೀಡಿಯೋಸ್ಗಳನ್ನ ಹಾಕಿರೋದು. ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೊಂದು ಚಾನಲ್ನು ತೋರಿಸ್ತೀನಿ. ಇದರಲ್ಲಿ ಪಾಪ್ಯುಲರ್ ವೀಡಿಯೋಸ್ಗೆ ಹೋಗಿ ನೋಡೋದಾದರೆ ನೀವೇ ನೋಡ್ಬೋದು, ಮಿಲಿಯನ್ ಗಟ್ಟಲೆ ವ್ಯೂಸ್ ಕೂಡ ಬರ್ತಿದೆ ಇವರು ವೀಡಿಯೋಸ್ಗಳಿಗೆ. ಓಕೆನಾ, ಫಾರ್ ಎಕ್ಸಾಂಪಲ್ಗೆ ಒಂದು ವೀಡಿಯೋನು ಹಾಕಿ ತೋರಿಸ್ತೀನಿ. ಮತ್ತು ಇವ್ರ ಚಾನಲ್ ಮಾನಿಟೈಸ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಕೂಡ ನಾನು ನಿಮಗೆ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ಓಕೆನಾ, ನೀವು ಯಾವ ರೀತಿ ಚೆಕ್ ಮಾಡೋದು ಅಂತ. ಫಸ್ಟ್ ಇವ್ರದ್ದು ಈ ವಿಡಿಯೋನ ನೋಡ್ಕೊಂಡು ಬನ್ನಿ. पहले ये रील देखो, फिर इसके कमेंट्स के मजे लेंगे. तो चलिए शुरू करते हैं. मैं सरकार से निवेदन करता हूं कि अजय देवगन का एक अलग ही देश होना चाहिए. नकली अजय देवगन बनकर असली माल रखता है. अच्छा. साला पूरे पाकिस्तान में. ನೋಡಿದ್ರಲ್ಲ ವಿಡಿಯೋ ಯಾವ ರೀತಿ ಇದೆ ಅಂತ. ಸೇಮ್ ಟು ಸೇಮ್ ನೀವು ಕೂಡ ಇದೇ ರೀತಿ ಫನ್ನಿ ಕಮೆಂಟ್ಸ್ನ ರೀಡ್ ಮಾಡಿ ಈ ರೀತಿ ವೀಡಿಯೋಸ್ನ ಯಾವ ರೀತಿ ಮಾಡೋದು ಅಂತ ಡೀಟೇಲಾಗಿ ಹೇಳ್ಕೊಡ್ತೀನಿ. ಓಕೆನಾ, ನೀವು ಯಾವ ರೀತಿ ಈ ರೀತಿ ವೀಡಿಯೋನ ಜನರೇಟ್ ಮಾಡ್ಕೊಳ್ಬೋದು ಅಂದರೆ ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು, ಅದಕ್ಕೆ ಫನ್ನಿ ಕಮೆಂಟ್ಸ್ನ ಯಾವ ರೀತಿ ಆ್ಯಡ್ ಮಾಡೋದು, ಮತ್ತು ಇದರಲ್ಲಿ ಮಧ್ಯದಲ್ಲಿ ನಾನು ಸ್ಮೈಲ್ ಒಂದು ಫನ್ನಿ ಇದು ಮೀಮ್ಸ್ ಏನು ಹಾಕಿದ್ದೀನಲ್ವ, ಆ ಮೀಮ್ಸ್ನ ನೀವು ಯಾವ ರೀತಿ ಆ್ಯಡ್ ಮಾಡೋದು ಎಲ್ಲದನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಫಸ್ಟ್ ಬಂದುಬಿಟ್ಟು ಇವ್ರ ಚಾನಲ್ ಮಾನಿಟೈಸ್ ಆಗಿದೆಯಾ ಇಲ್ವೋ ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ಕಮೆಂಟ್ ಸೆಕ್ಷನಿಗೆ ಹೋಗ್ಬಿಟ್ಟು ನಾವಿಲ್ಲಿ ನೋಡ್ಬೋದು ಡಾಲರ್ ಸಿಂಬಲ್ ಕಾಣಿಸ್ತಿದೆ. ಇದರಿಂದ ಇವ್ರ ಚಾನಲ್ ಕೂಡ ಮಾನಿಟೈಸ್ ಆಗಿದೆ ಅಂತ ನಾವು ನೋಡ್ಕೊಳ್ಬೋದು. ಓಕೆನಾ, ಈಗ ನಾನು ಇಲ್ಲಿಂದ ನಿಮಗೆ ಫನ್ನಿ ಕಮೆಂಟ್ಸ್ನ ಯಾವ ರೀತಿ ನೀವು ಪಿಕ್ ಮಾಡೋದು ಮತ್ತು ನಿಮಗೆ ಎಲ್ಲಿಂದ ಈ ರೀತಿ ವೀಡಿಯೋಸ್ಗಳು ಫನ್ನಿ ವೀಡಿಯೋಸ್ಗಳು ಸಿಗುತ್ತೆ ಅಂತ ಡೀಟೇಲಾಗಿ ಹೇಳ್ಕೊಡ್ತೀನಿ. ಫಸ್ಟ್ ಬಂದು ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಕನ್ನಡ ಫನ್ನಿ ವೀಡಿಯೋಸ್ ಅಂತ. ಓಕೆನಾ, ಇದೇ ರೀತಿ ಚಾನಲ್ನ ನಾನು ಸರ್ಚ್ ಮಾಡಿ ನೋಡಿದ್ದೀನಿ. ಕನ್ನಡದಲ್ಲಿ ಈ ರೀತಿ ಚಾನಲ್ಸ್ಗಳು ತುಂಬಾ ಕಮ್ಮಿ ಇದೆ. ಹಿಂದಿಯಲ್ಲಿ ಬಂದುಬಿಟ್ಟು ಫನ್ನಿ ಕಮೆಂಟ್ಸ್ ರೀಡ್ ಮಾಡೋ ಚಾನಲ್ಸ್ಗಳು ತುಂಬಾ ಜಾಸ್ತಿ ಇದೆ. ಕನ್ನಡದಲ್ಲಿ ತುಂಬ ಕಮ್ಮಿ ಇರೋದ್ರಿಂದ ನಿಮಗೆ ಫನ್ನಿ ವೀಡಿಯೋಸ್ಗಳು ಏನು ಸಿಗುತ್ತಲ್ವ ಕನ್ನಡದು, ಅದನ್ನು ತೆಗೆದುಬಿಟ್ಟು ನೀವು ಇದೇ ರೀತಿ ವೀಡಿಯೋಸ್ಗಳನ್ನ ಮಾಡೋದ್ರಿಂದ ನಿಮ್ಮ ಚಾನಲ್ ಬೇಗನೆ ಗ್ರೋ ಆಗುತ್ತೆ. ಏನಕ್ಕಂದರೆ ತುಂಬಾ ಕಮ್ಮಿ ಇದೆ ಕನ್ನಡದಲ್ಲಿ ಫನ್ನಿ ಕಮೆಂಟ್ಸ್ ರೀಡ್ ಮಾಡೋವಂಥ ಚಾನಲ್ಸ್ಗಳು. ಓಕೆನಾ, ನಾನೀಗ ಇನ್ಸ್ಟಾಗ್ರಾಮಲ್ಲಿ ಟೈಪ್ ಮಾಡ್ಕೊಳ್ತಾ ಇದ್ದೀನಿ ಕನ್ನಡ ಫನ್ನಿ ವೀಡಿಯೋಸ್ ಅಂತ ಹಾಕ್ತಾ ಇದ್ದೀನಿ. ಓಕೆನಾ, ಈ ರೀತಿ ಟೈಪ್ ಮಾಡಿದ್ದು ನಿಮಗೆ ತುಂಬಾ ವೀಡಿಯೋಸ್ಗಳು ಬರುತ್ತೆ, ಇಲ್ಲಿ ಶೋ ಆಗುತ್ತೆ.
ನಮಗೆ ಟೈಪ್ ಮಾಡ್ಕೊಂಡಿದ್ದು ತುಂಬಾ ವೀಡಿಯೋಸ್ಗಳು ಶೋ ಆಗ್ತಿದೆ ಓಕೆನಾ. ಇದರಲ್ಲಿ ನಾನೊಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ. ಈ ವಿಡಿಯೋನ ನೀವು ಯಾವ ರೀತಿ ಡೌನ್ಲೋಡ್ ಮಾಡೋದಂದರೆ ನಾನು ಇದರಲ್ಲಿ ತೋರಿಸ್ಕೊಡೋಕ್ಕಾಗಲ್ಲ, ಇದರಿಂದ ನನಗೆ ಕಮ್ಯುನಿಟಿ ಸ್ಟ್ರೈಕ್ ಬರುತ್ತೆ. ಹಾಗಾಗಿ ನಾನು ಜಸ್ಟ್ ನಿಮಗೆ ಹೇಳ್ತೀನಿ. ಜಸ್ಟ್ ಇಲ್ಲಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಪಿ ಲಿಂಕ್ ಅಂತ ಏನಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಈ ವಿಡಿಯೋದು ಲಿಂಕನ್ನು ಕಾಪಿ ಮಾಡಿಕೊಂಡು ನೀವು ಗೂಗಲಿಗೆ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ವಿಡಿಯೋ ಡೌನ್ಲೋಡರ್ ಅಂತ ಹಾಕಿಬಿಟ್ಟು ಏನು ಮಾಡ್ಬೋದು, ನೀವು ಈಸಿಯಾಗಿ ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಬೋದು. ಯಾವುದಾದ್ರೂ ವೆಬ್ಸೈಟಲ್ಲಿ ಲಿಂಕನ್ನು ಪೇಸ್ಟ್ ಮಾಡಿಬಿಟ್ಟು ಓಕೆನಾ. ಈಸಿಯಾಗಿ ಅಲ್ಲಿಂದ ನೀವು ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಇದನ್ನು ನಾನು ಡೌನ್ಲೋಡ್ ಮಾಡ್ಕೊಳ್ತೀನಿ. ಫಸ್ಟು ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಜಸ್ಟ್ ನೀವು ಇಲ್ಲಿ ರೀಡ್ ಮಾಡಬೇಕು ಈ ಫನ್ನಿ ವಿಡಿಯೋದಲ್ಲಿ ಕಮೆಂಟ್ಸ್ಗಳು ಯಾವ ರೀತಿ ಬಂದಿದೆ ಅಂತ. ಇದರಲ್ಲಿ ನಿಮಗೆ ಯಾವುದೆಲ್ಲ ಕಮೆಂಟ್ಸ್ಗಳು ಇಷ್ಟ ಆಗುತ್ತೆ ಅದನ್ನೆಲ್ಲ ಇಲ್ಲಿಂದ ಸ್ಕ್ರೀನ್ಶಾಟ್ ತೊಗೊಂಡ್ಬಿಡಿ. ಇಲ್ಲಿ ನೋಡಿ ಒಂದು ಕಮೆಂಟ್ ಇದೆ, ಅಜ್ಜಿಯ ನಾಗವಲ್ಲಿ ಅಂತಿದೆ, ಊಸರವಳ್ಳಿ ಅಂತ ಇದೆ ಓಕೆನಾ. ಇದಾದಮೇಲೆ ನಾಗವಲ್ಲಿ ಡ್ಯಾನ್ಸ್ ಮಾಡಿ ವಯಸ್ಸಾಗಿದೆ ಅಂತ ಇದೆ. ನಾನು ಬಂದ್ಬಿಟ್ಟು ಈ ಕಮೆಂಟನ್ನು ಸ್ಕ್ರೀನ್ಶಾಟ್ ತೊಗೊಳ್ತಾ ಇದ್ದೀನಿ ಒಂದು. ಮತ್ತು ಇನ್ನೊಂದು ಕಮೆಂಟ್ ನೋಡೋಣ ಯಾವುದಾದ್ರೂ ಫನ್ನಿ ಆಗಿದೆಯಾ ಅಂತ. ರಾತ್ರಿ ದೆವ್ವಗಳ ಕಾಟ, ಇನ್ಸ್ಟಾಗ್ರಾಮ್ ತೆಗೆದರೆ ಈ ಅಜ್ಜಿಯ ಕಾಟ ಅಂತ ಇದೆ ಓಕೆನಾ. ಈ ಕಮೆಂಟ್ನು ಕೂಡ ನಾನು ಸ್ಕ್ರೀನ್ಶಾಟ್ ತೊಗೊಳ್ತಾ ಇದ್ದೀನಿ. ಇನ್ನೊಂದು ಫನಿ ಕಮೆಂಟ್ ತೊಗೊಳ್ತಾ ಇದ್ದೀನಿ, ಬೇಗ ಡಾಕ್ಟರ್ ವಿಷ್ಣುವರ್ಧನ್ ಕರೆಸ್ರು ಅಂತ ಇದೆ ಓಕೆನಾ. ಇದನ್ನು ಕೂಡ ನಾನು ಸ್ಕ್ರೀನ್ಶಾಟ್ ತೊಗೊಳ್ತಾ ಇದ್ದೀನಿ. ಒಂದು 4 to 5 ತೊಗೊಳ್ಬೋದು, ಇಲ್ಲಾಂದರೆ ನೀವು ಒಂದು 3 ಆದ್ರೂ ತೊಗೊಳ್ಬೋದು ಓಕೆನಾ. ಈಗ ಇಲ್ಲಿಂದ ನಾನು ಬ್ಯಾಕ್ ಹೋಗ್ತಾ ಇದ್ದೀನಿ. ಬ್ಯಾಕ್ ಹೋಗ್ಬಿಟ್ಟು ನಾನು ಕೂಡ ವೀಡಿಯೋನ ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ನಿಮಗೆ ಎಡಿಟ್ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ಓಕೆನಾ. ಓಕೆ ಫ್ರೆಂಡ್ಸ್, ಈಗ ನಾನು ಎಡಿಟಿಂಗ್ಗೆ ಅಂತ ಇನ್ಶಾರ್ಟ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ ನ್ಯೂವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನ್ಯೂವನ್ನು ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನಮ್ಮದು ವೀಡಿಯೋ ಏನಿದೆ ಅಲ್ವಾ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 16 ರೇಷಿಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡಾದಮೇಲೆ ಜಸ್ಟ್ ಈಗ ನಾವೇನು ಮಾಡಬೇಕು ಗೊತ್ತಾ, ಇಲ್ಲಿ ಫಸ್ಟ್ ನಮ್ದು ಇಷ್ಟು ಪಾರ್ಟ್ ಏನಿದೆಯಲ್ವಾ ಈ ರೀತಿ ಹಿಂಗೆ ಸ್ಲೈಡ್ ಮಾಡಿಕೊಂಡು ಇಲ್ಲಿ ಫ್ರೀಸ್ ಅಂತ ಕಾಣಿಸ್ತಿದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ದು ನಮ್ದು ಈ ಫಸ್ಟ್ನೇ ಪಾರ್ಟ್ ಏನಿದೆ ಅಲ್ವಾ ಇದಿಷ್ಟು ಏನಿದೆ ಅಲ್ವಾ ಫ್ರೀಸ್ ಆಗುತ್ತೆ. ಇದಕ್ಕೆ ನಾನು ಜಸ್ಟ್ ಫಸ್ಟ್ನೇ ಪಾರ್ಟ್ನ ಡಿಲೀಟ್ ಮಾಡ್ತೀನಿ. ಇದಿಷ್ಟು ನಮ್ಮದು ಫೋಟೋ ಟೈಪಲ್ಲಿ ಫ್ರೀಸ್ ಆಗಿ ಸಿಕ್ಕಿದೆ. ಇದನ್ನು ಸ್ವಲ್ಪ ಲೆಂತಿಯಾಗಿ ಮಾಡ್ಕೊಳ್ಳೋಣ ಓಕೆನಾ. ಆಮೇಲೆ ಬೇಕಿದ್ರೆ ಶಾರ್ಟ್ ಮಾಡ್ಕೊಳ್ಳೋಣ. ಇದನ್ನಿಷ್ಟು ಲೆಂತಿ ಮಾಡ್ಕೊಂಡಾದ್ಮೇಲೆ ಈಗ ನಾವೇನು ಮಾಡಬೇಕಂದ್ರೆ ಫಸ್ಟು ಸ್ಟಾರ್ಟಿಂಗು ವಿಡಿಯೋನ ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಾವು ಇದರಿಂದ ಫನ್ನಿ ಕಮೆಂಟ್ಸ್ನ ರೀಡ್ ಮಾಡೋಣ ಅಂತ ಏನು ಹೇಳಿದಾರಲ್ವ ಇದೇ ರೀತಿ ನೀವು ಕೂಡ ವಾಯ್ಸ್ ಓವರ್ನ ಮಾಡ್ಕೊಳ್ಬೋದು. ಇದಕ್ಕೆ 2 ಆಪ್ಷನ್ ಇದೆ. ಒಂದು ನಿಮ್ಮ ಓನ್ ವಾಯ್ಸಲ್ಲಿ ನೀವು ಹೇಳ್ಕೊಳ್ಬೋದು, ಇಲ್ಲಾಂದರೆ AI ವಾಯ್ಸ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನೀವು ಇದರಲ್ಲಿ ನಿಮ್ಮ ಓನ್ ವಾಯ್ಸನ್ನು ಯೂಸ್ ಮಾಡೋದು ಬೆಸ್ಟ್ ಆಗಿರುತ್ತೆ. ಏನಕ್ಕೆ ಮಾನಿಟೈಸೇಷನ್ ಆರಾಮಾಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗಲ್ಲ. ಇಲ್ಲಾಂದರೆ ನೀವು AI ವಾಯ್ಸ್ನು ಕೂಡ ಯೂಸ್ ಮಾಡಿಕೊಂಡು ಎಡಿಟಿಂಗಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಕೊಂಡ್ರು ಈಸಿಯಾಗಿ ಮಾನಿಟೈಸೇಷನ್ ಆಗುತ್ತೆ ಓಕೆನಾ. ಮಾನಿಟೈಸೇಷನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಈಗ ನಾನು ಬಂದುಬಿಟ್ಟು ನಿಮಗೆ ವಾಯ್ಸ್ ಓವರ್ ನಮ್ಮದೇ ಓನ್ ವಾಯ್ಸಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಓಕೆನಾ. ಈಗ ವಾಯ್ಸ್ ಓವರನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಜಸ್ಟ್ ಇಲ್ಲಿ ನಾವು ಏನು ವಾಯ್ಸನ್ನು ಕೊಟ್ಕೊಳ್ಳೋಣ ಓಕೆನಾ. ವಾಯ್ಸ್ ಓವರಲ್ಲಿ ಹೇಳೋಣ. ಫಸ್ಟ್ ಈ ವಿಡಿಯೋನ ನೋಡ್ಕೊಂಡು ಬನ್ನಿ. ಅದಾದಮೇಲೆ ಇದರ ಫನ್ನಿ ಕಮೆಂಟ್ಸ್ನ ರೀಡ್ ಮಾಡೋಣ ಅಂತ ಓಕೆನಾ. ಫಸ್ಟ್ ಈ ವಿಡಿಯೋನ ನೋಡ್ಕೊಂಡು ಬನ್ನಿ. ಅದಾದಮೇಲೆ ಇದರ ಫನ್ನಿ ಕಮೆಂಟ್ಸ್ನ ರೀಡ್ ಮಾಡೋಣ. ಇಲ್ಲಿ ವಾಯ್ಸ್ ಓವರ್ನ ಕೊಟ್ಕೊಂಡಿದ್ದೀನಿ. ವಾಯ್ಸ್ ಓವರ್ನ ಕೊಟ್ಟಾದಮೇಲೆ ಜಸ್ಟ್ ಈಗ ಏನು ಮಾಡಬೇಕು, ನಾವಿಲ್ಲಿ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಟ್ರಾ ಪಾರ್ಟ್ಸ್ ಏನಿದೆಲ್ವಾ ನಮ್ಮದು ಇಮೇಜ್ ಫ್ರೀಸ್ ಆಗಿತ್ತಲ್ವ ಅದನ್ನು ನಾವು ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಸ್ಪ್ಲಿಟ್ ಮಾಡ್ಕೊಂಡಾದಮೇಲೆ ಜಸ್ಟ್ ನೋಡೋಣ ವಾಯ್ಸ್ ಓವರ್ ಮತ್ತು ವಿಡಿಯೋ ಸ್ಟಾರ್ಟಿಂಗ್ ಯಾವ ರೀತಿ ಬಂದಿದೆ ಅಂತ. ಫಸ್ಟ್ ಈ ವಿಡಿಯೋನ ನೋಡ್ಕೊಂಡು ಬನ್ನಿ. ಅದಾದಮೇಲೆ ಇದರ ಫನ್ನಿ ಕಮೆಂಟ್ಸ್ನ ರೀಡ್ ಮಾಡೋಣ. ಓಕೆನಾ. ಇವಾಗ ಬಂದುಬಿಟ್ಟು ಏನು ಮಾಡಬೇಕಂದ್ರೆ ನಮ್ಮದು ವೀಡಿಯೋ ಕ್ಲಿಪ್ ಏನಿದೆಯಲ್ವ ಈ ಫುಲ್ ವೀಡಿಯೋ ಆದಮೇಲೆ ನಾವು ಜಸ್ಟ್ ಇದಕ್ಕೆ ಟೆಕ್ಸ್ಟನ್ನು ಕೊಡಬೇಕು ಓಕೆನಾ. ನಾನು ಇವಾಗ ಏನು ಹೇಳ್ಕೊಂಡಿದ್ದೀನಲ್ವ ಅದನ್ನು ಜಸ್ಟ್ ಇಲ್ಲಿ ನಾನು ಟೆಕ್ಸ್ಟ್ ಟೈಪಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ಇಲ್ಲಿ ಏನಂದರೆ ಫಸ್ಟು ಈಗ ಎಲ್ಲಿ ಏನು ಮಾಡಬೇಕು, ಫಸ್ಟ್ ಇದನ್ನು ನೋಡಿಕೊಂಡು ಬನ್ನಿ. ಫಸ್ಟ್ ಈ ಫನ್ನಿ ವೀಡಿಯೋನ ನೋಡ್ಕೊಂಡು ಬನ್ನಿ. ಇವಾಗ ಇದನ್ನು ಟೆಕ್ಸ್ಟ್ ಕರೆಕ್ಟ್ ಅಡ್ಜಸ್ಟ್ ಮಾಡೋಣ. ಇದೇ ರೀತಿ ವಾಯ್ಸ್ ನಮ್ದು ಎಲ್ಲಿಗೆ ಬರ್ತಿದೆ ಅಲ್ಲಿಗೆ ಇದನ್ನು ಅಡ್ಜಸ್ಟ್ ಮಾಡಿ ಕೂರಿಸ್ಬೇಕು ನಾವು. ನೋಡ್ಕೊಂಡು ಬನ್ನಿ. ಅದಾದಮೇಲೆ ಈ ಥರ ಫನ್ನಿ ಕಮೆಂಟ್ಸ್ ಓದೋಣ. ಫನ್ನಿ ಕಮೆಂಟ್ಸ್ ಏನು ವಾಯ್ಸ್ ಓವರ್ ಇತ್ತಲ್ವ ವಾಯ್ಸ್ ಓವರ್ಗೆ ಕರೆಕ್ಟಾಗಿ ನಾವು ಇದನ್ನು ಆ್ಯಡ್ ಮಾಡೋಣ. ಆ್ಯಡ್ ಮಾಡಾದ್ಮೇಲೆ ಇದಕ್ಕೆಲ್ಲದಕ್ಕೂ ಅನಿಮೇಷನ್ನ ಕೊಡೋಣ ಓಕೆನಾ.
ಈ ರೀತಿ ಅನಿಮೇಷನ್ ಕೂಡ ಫಸ್ಟ್ ಫನಿ ವಿಡಿಯೋ ನೋಡಿ ಎಲ್ಲದಕ್ಕೂ ಇದೇ ರೀತಿ ಅನಿಮೇಷನ್ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆನಾ, ಇಲ್ಲಿ ತನಕ ಆಯ್ತಲ್ವಾ. ಈಗ ನಿಮ್ಮದು ವಾಯ್ಸ್ ಓವರ್ ಏನಿರುತ್ತಲ್ವ, ವಾಯ್ಸ್ ಓವರ್ಗೆ ಸೌಂಡ್ ಎಫೆಕ್ಟ್ನ ಕೂಡ ಆ್ಯಡ್ ಮಾಡ್ಬೋದು. ನಾನೀಗ ನೋಡಿ ನಮ್ಮದೇ ಸೌಂಡ್ ಎಫೆಕ್ಟ್ ಬೇಡ, ಇಲ್ಲಿ ವಾಯ್ಸ್ ಎಫೆಕ್ಟ್ ಅಂತ ಫಸ್ಟ್ ಈ ಫನಿ ವಿಡಿಯೋನ ನೋಡ್ಕೊಂಡು ಬನ್ನಿ. ಈ ರೀತಿ ವಾಯ್ಸ್ ಎಫೆಕ್ಟ್ನ ಕೂಡ ನೀವು ಕೊಡ್ಬೋದು. ಫನಿ ವಿಡಿಯೋನ ನೋಡ್ಕೊಂಡು ಬನ್ನಿ, ಅದಾದ್ಮೇಲೆ ಇದರ ಫನಿ ಕಮೆಂಟ್ಸ್ನ ಓದೋಣ. ಓಕೆನಾ, ಇದನ್ನು ಈಗ ಈ ರೀತಿ ಕೊಟ್ಟಾದಮೇಲೆ ಇವಾಗ ನಮ್ಮದು ಫುಲ್ ವೀಡಿಯೋ ಬರುತ್ತಾ. ವೀಡಿಯೋ ಆದಮೇಲೆ ಇವಾಗ ನಾವೇನು ಮಾಡಬೇಕು, ಇವಾಗ ನಾವು ಕಮೆಂಟ್ಸನ್ನು ಏನು ಸ್ಕ್ರೀನ್ಶಾಟ್ ತೊಗೊಂಡಿದ್ವಲ್ವ ಅದನ್ನು ಆ್ಯಡ್ ಮಾಡಬೇಕು. ಅದಕ್ಕೂ ಮುಂಚೆ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ನೀವು ಈ ಇಮೇಜ್ ಸರ್ಚ್ ಮ್ಯಾನ್ ಏನಿದೆಯಲ್ವ ಅದನ್ನು ಓಪನ್ ಮಾಡ್ಕೊಳ್ಳಿ. ಇಮೇಜ್ ಸರ್ಚ್ ಮ್ಯಾನ್ ಈಸಿಯಾಗಿ ನಿಮಗೆ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಓಕೆನಾ, ಇಮೇಜ್ ಸರ್ಚ್ ಮ್ಯಾನಲ್ಲಿ ಹೋಗ್ಬಿಟ್ಟು ಜಸ್ಟ್ ಇಲ್ಲಿ ಟೈಪ್ ಮಾಡ್ಕೊಳ್ಳಿ ವಿಡಿಯೋ ಬ್ಯಾಕ್ಗ್ರೌಂಡರ್ ಅಂತ. ವಿಡಿಯೋ ಬ್ಯಾಕ್ಗ್ರೌಂಡರ್ ಅಂತ ಹಾಕಿದ್ದು ನಮಗೆ ನೋಡಿ ಇಲ್ಲಿ ತುಂಬ ರೀತಿಯ ಇಮೇಜಸ್ಗಳು ಬರುತ್ತೆ. ಇದರಲ್ಲಿ ನಾವು ಯಾವುದಾದ್ರೂ ಒಂದನ್ನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ನಾನು ಜಸ್ಟ್ ಈಗ ಇದನ್ನು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡ್ಕೊಂಡಾದಮೇಲೆ ಮತ್ತೆ ಇನ್ಶಾಟಿಗೆ ವಾಪಸ್ ಬರೋಣ. ಇನ್ಶಾಟಿಗೆ ವಾಪಸ್ ಬಂದುಬಿಟ್ಟು ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ನಾವು ಜಸ್ಟ್ ಇಲ್ಲಿಗೆ ನಮ್ಮದು ಇದೇನಿದೆಯಲ್ವ ನಾವು ಡೌನ್ಲೋಡ್ ಮಾಡ್ಕೊಂಡಿದ್ದಂತಹ ಬ್ಯಾಕ್ಗ್ರೌಂಡು, ಆ ಬ್ಯಾಕ್ಗ್ರೌಂಡನ್ನು ಇಲ್ಲಿಗೆ ಆ್ಯಡ್ ಮಾಡೋಣ. ಆದಮೇಲೆ ಜಸ್ಟ್ ಈಗ ನಾವು ಇಲ್ಲೇ ಏನು ಮಾಡಬೇಕು, ಇದನ್ನು ಸ್ವಲ್ಪ ಲೆಂತಿಯಾಗಿ ಈ ರೀತಿ ಎಳ್ಕೊಂಡಾದಮೇಲೆ ಇಲ್ಲಿ PIP ಅಂತ ಏನಿದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಸ್ಕ್ರೀನ್ಶಾಟ್ ತೆಗೆದಿದ್ದು ಒಂದೊಂದು ಕಮೆಂಟ್ಸ್ಗಳನ್ನು ಇಲ್ಲಿಗೆ ಆ್ಯಡ್ ಮಾಡೋಣ. ಓಕೆನಾ, ಫಸ್ಟ್ ಈಗ ಈ ಕಮೆಂಟ್ಸ್ ಏನಿದೆಯಲ್ವ ಫಸ್ಟ್ ಒನ್ ಇದನ್ನು ಇಲ್ಲಿಂದ ಇಲ್ಲಿಗೆ ಇದನ್ನು ಈ ರೀತಿ ಕಮೆಂಟ್ಸನ್ನು ಈ ರೀತಿ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ, ಈ ರೀತಿ ಕ್ರಾಪ್ ಮಾಡಿಕೊಂಡು ನಮ್ದು ಇಷ್ಟು ಲೆಂತಿಯಾಗಿ ದೊಡ್ಡದಾಗಿ ಕಾಣಿಸ್ಬೇಕು, ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನೋಡಿ ಈಗ ಇಲ್ಲಿ ಈ ರೀತಿ ಫಸ್ಟ್ನೇದು ಬಂತಲ್ವ. ಫಸ್ಟ್ನೇದು ಬಂದಾದಮೇಲೆ ಮತ್ತೆ ಇಲ್ಲಿ ಒಂಚೂರು ಸ್ಪ್ಲಿಟ್ ಮಾಡೋಣ. ಸ್ಪ್ಲಿಟ್ ಮಾಡಿಬಿಟ್ಟು ಇಲ್ಲಿ ಒಂದು ಮೀಮ್ಸನ್ನು ಆ್ಯಡ್ ಮಾಡಬೇಕು. ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಇಲ್ಲೊಂದು ಮೀಮ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಒಂದು ನಿಮಿಷ. ಅದಕ್ಕೂ ಮುಂಚೆ ಇಲ್ಲಿಗೆ ಬಂದುಬಿಟ್ಟು ಒಂದು ಮೀಮ್ಸನ್ನು ಆ್ಯಡ್ ಮಾಡಬೇಕು. ವಿಡಿಯೋ ಎಂಡ್ ಎಲ್ಲಿಗೆ ಆಗ್ತಿದೆ ಅಲ್ಲಿಗೊಂದು ಮೀಮ್ಸ್ನ ಆ್ಯಡ್ ಮಾಡೋಣ. ನೋಡಿ ಇಲ್ಲಿ ನೋಡಿ, ಈಗ ವಿಡಿಯೋ ಎಂಡ್ ಆಗಿದೆ. ಇಲ್ಲಿಗೆ ವಿಡಿಯೋ ಎಂಡ್ ಆಗಿದ ತಕ್ಷಣ ಇಲ್ಲಿ ಒಂದು ಮೀಮ್ಸನ್ನು ಹಾಕೋಣ. ಈ ಮೀಮ್ಸನ್ನು ನಾವೇನು ಮಾಡಬೇಕು, ಸ್ವಲ್ಪ ಈ ರೀತಿ ಕ್ರಾಪ್ ಮಾಡಿ ದೊಡ್ಡದು ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಾಡ್ಕೊಳ್ಳೋಣ. ಓಕೆನಾ, ಮಾಡಾದಮೇಲೆ ಈಗ ನಾವು ಇದೆಲ್ಲದಕ್ಕೂ ಒಂದು ಯಾವುದಾದ್ರೂ ಒಂದು ಎಫೆಕ್ಟ್ಸನ್ನು ಆ್ಯಡ್ ಮಾಡಿ. ಈಗ ಇಲ್ಲಿಂದ ಫನ್ನಿ ಕಮೆಂಟ್ಸ್ ಏನಿದೆ ಇದು ಈ ಫನ್ನಿ ಕಮೆಂಟ್ಸ್ನ ನಾವು ರೀಡ್ ಮಾಡಬೇಕು. ಈಗ ಮತ್ತೆ ಇಲ್ಲಿಂದ ಇಲ್ಲಿ ತನಕ ಈ ಫನ್ನಿ ಕಮೆಂಟ್ಸ್ನ ನಾನು ರೀಡ್ ಮಾಡಬೇಕೀಗ. ರೀಡ್ ಮಾಡಾದಮೇಲೆ ಮತ್ತೆ ಇಲ್ಲಿಗೊಂದು ಮೀಮ್ಸನ್ನು ಹಾಕೋಣ. ಅದಕ್ಕೆ ಸ್ಪ್ಲಿಟ್ ಮಾಡಿದ್ದೀನಿ. ಸೆಕೆಂಡ್ ಮೀಮ್ಸ್ ಏನಿದೆ ನಮ್ಮದು ಅದನ್ನು ಇಲ್ಲಿಂದ ಆ್ಯಡ್ ಮಾಡೋಣ. ನೋಡಿ ಇಲ್ಲಿ ಇದನ್ನು ಆ್ಯಡ್ ಮಾಡಿದ್ದೀನಿ. ಈಗ ನಾನು ಫಸ್ಟ್ಗೆ ಸೆಕೆಂಡ್ ಮೀಮ್ಸ್ ಏನಿದೆ ಅದನ್ನು ವಾಯ್ಸ್ ಓವರ್ ಮಾಡಿ ಮತ್ತೆ ಹಾಕಿ ತೋರಿಸ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ. ಈಗ ಸೆಕೆಂಡ್ನೇ ಕಮೆಂಟ್ ಏನಿದೆ, ನಾಗವಲ್ಲಿ ಡ್ಯಾನ್ಸ್ ಮಾಡಿ ವಯಸ್ಸಾಗಿದ್ದೆ ಅಂತ ಇದೆ. ಓಕೆನಾ, ಇದನ್ನು ನಾನು ರೀಡ್ ಮಾಡ್ತೀನಿ. ನಾಗವಲ್ಲಿ ಡ್ಯಾನ್ಸ್ ಮಾಡಿ ವಯಸ್ಸಾಗಿದೆ. ಓಕೆನಾ, ಇವಾಗ ಇದಕ್ಕೂ ಕೂಡ ನಾನು ಸೌಂಡ್ ಏನಿದೆಯಲ್ವಾ, ವಾಯ್ಸ್ ಎಫೆಕ್ಟ್ ಏನಿದೆಯಲ್ವಾ ಈ ವಾಯ್ಸ್ ಎಫೆಕ್ಟನ್ನು ಆ್ಯಡ್ ಮಾಡ್ತೀನಿ. ನಾಗವಲ್ಲಿ ಡ್ಯಾನ್ಸ್ ಮಾಡಿ ವಯಸ್ಸಾಗಿದೆ ಅಂತ ಹಾಕಿದ್ದೀನಿ. ಓಕೆನಾ, ಹಾಕಿಬಿಟ್ಟು ಮತ್ತೆ ಇದನ್ನು ಈ ರೀತಿ ಇಷ್ಟಕ್ಕೆ ಅಡ್ಜಸ್ಟ್ ಮಾಡೋಣ. ಮತ್ತು ನಮ್ಮದು ಕಮೆಂಟ್ ಕೂಡ ಇಲ್ಲಿಗೆ ಅಡ್ಜಸ್ಟ್ ಮಾಡೋಣ ಇಲ್ಲಿ ತನಕ. ಈಗ ನೋಡಿ ನಮ್ಮದು ಕಮೆಂಟ್ ಮತ್ತು ವಾಯ್ಸ್ ಓವರ್ ಎರಡು ಸೇಮ್ ಆಗಿ ಬಂದಿದೆ ಅಂತ. ನಾಗವಲ್ಲಿ ಡ್ಯಾನ್ಸ್ ಮಾಡಿ ವಯಸ್ಸಾಗಿದೆ. ಈಗ ಇದು ಕೂಡ ತುಂಬ ಇಲ್ಲಿಂದ ಆ್ಯಡ್ ಮಾಡೋಣ ಇದನ್ನು. ಓಕೆನಾ, ಇದನ್ನು ಇಲ್ಲಿಂದ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಈಗ ನಮ್ಮದು ಸೆಕೆಂಡ್ನೇ ಕಮೆಂಟ್ ಏನಿದೆ ಅಲ್ವಾ ಇದನ್ನು ಇಲ್ಲಿಗೆ ಆ್ಯಡ್ ಮಾಡೋಣ. ಮತ್ತು PIP ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮದು ಸೆಕೆಂಡ್ನೇ ಕಮೆಂಟ್ ಏನಿದೆ ಅಲ್ವಾ ಸ್ಕ್ರೀನ್ಶಾಟ್ ತೆಗೆದಿದ್ದು ಅದನ್ನು ಇಲ್ಲಿಂದ ಆ್ಯಡ್ ಮಾಡಿಬಿಟ್ಟು ಇದನ್ನು ಕ್ರಾಪ್ ಮಾಡ್ಕೊಳ್ಳೋಣ. ಇಲ್ಲಿದೆ ನೋಡಿ ಸೆಕೆಂಡ್ ಕಮೆಂಟು, ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೇಮ್ ಇದೇ ರೀತಿ. ಈ ರೀತಿ ಇದಕ್ಕೆ ಅನಿಮೇಷನ್ ಆ್ಯಡ್ ಮಾಡೋಣ. ಯಾವ ರೀತಿ ಅಂದರೆ ಈ ರೀತಿ. ಓಕೆನಾ, ಇಲ್ಲಿ ಜಸ್ಟು PIP ಇದೆ ಅಲ್ವಾ ಅದರಲ್ಲಿ ಅನಿಮೇಷನ್ ಏನಿದೆ ಝೂಮ್ ಇನ್ ಅನ್ನು ಕೊಡೋಣ. ಈ ರೀತಿ ನೋಡಿ ಚೆನ್ನಾಗಿ ಕಾಣುತ್ತೆ ಆಗ. ಈಗ ಇದಕ್ಕೆ ಮತ್ತೆ ನಾನು ವಾಯ್ಸ್ ಓವರ್ನ ಕೊಡ್ತೀನಿ. ಈಗ ವಾಯ್ಸ್ ಓವರ್ನ ಕೊಟ್ಟಾದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ. ಮತ್ತೆ ಸೌಂಡ್ ಎಫೆಕ್ಟ್ ಏನಿದೆ ಅಲ್ವಾ ವಾಯ್ಸ್ ಎಫೆಕ್ಟ್ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಆ್ಯಡ್ ಮಾಡಿಬಿಟ್ಟಾದಮೇಲೆ ಮತ್ತೆ ನಾನೇನು ಮಾಡ್ತಾಯಿದ್ದೀನಿ, ನಂದು ಥರ್ಡ್ ಏನಿದೆ ಅಲ್ವಾ ಮೀಮ್ಸು ಅದನ್ನು ಇಲ್ಲಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಮೀಮ್ಸನ್ನು ಆ್ಯಡ್ ಮಾಡೋಕ್ಕೂ ಮುಂಚೆ ಇದನ್ನು ಇಲ್ಲಿಗೆ ಸ್ಪ್ಲಿಟ್ ಮಾಡೋಣ. ಸ್ಪ್ಲಿಟ್ ಮಾಡಿಬಿಟ್ಟು ಇದಕ್ಕೆ ಏನು ಮಾಡ್ತಾಯಿದ್ದೀನಿ ನಾನಿಲ್ಲಿ
ಸಾರಿ ನಂದು ಸೆಕೆಂಡ್ ನೇಮ್ ಇದೇನಿದೆಯಲ್ವಾ ಮೀಮ್ಸ್ ಅದನ್ನು ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಮೀಮ್ಸ್ಗಳನ್ನೆಲ್ಲ ಬಂದುಬಿಟ್ಟು ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಬಂದುಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ. ಈಗ ಇದನ್ನು ನೋಡಿ ಈ ರೀತಿ ಇದೆ, ಇದನ್ನು ದೊಡ್ಡದು ಮಾಡ್ಕೊಳ್ಳೋಣ ಈ ರೀತಿ. ಇದಾದಮೇಲೆ ಮತ್ತೆ ನಮ್ಮದು ಥರ್ಡ್ನೇದು ಏನಿದೆಯಲ್ವಾ, ಥರ್ಡ್ನೇ ಇದನ್ನು ಇಲ್ಲಿಗೆ PIP ಮೇಲೆ ಕ್ಲಿಕ್ ಮಾಡಿಕೊಂಡು ಥರ್ಡ್ನೇ ಕಮೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೇಗ ಡಾಕ್ಟರ್ ವಿಷ್ಣುವರ್ಧನ್ ಕರಸ್ರು, ಇದಕ್ಕೂ ಕೂಡ ನಾನು ವಾಯ್ಸ್ ಎಫೆಕ್ಟ್ ಏನಿದೆ ಅಲ್ವಾ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ತುಂಬಾ ಫನ್ನಿ ಕಮೆಂಟ್ಸ್ಗಳನ್ನು ಪಿಕ್ ಮಾಡ್ಕೊಳ್ಳಿ. ಓಕೆನಾ. ಇದೇ ರೀತಿ ಸ್ಕ್ರೀನ್ಶಾಟ್ ತಗೊಳ್ಬೋದು. ಫಸ್ಟು ನೀವು ವೀಡಿಯೋನ ಸೆಲೆಕ್ಟ್ ಮಾಡೋಕ್ಕೂ ಮುಂಚೆ ಅದರಿಂದ ಕಮೆಂಟ್ಸ್ಗಳೇನಿರುತ್ತಲ್ವ ಫನ್ನಿ ಕಮೆಂಟ್ಸ್ಗಳಿದೆಯಾ ಅಂತ ನೋಡ್ಕೊಳ್ಳಿ. ಅದನ್ನು ನೋಡ್ಕೊಂಡಾದಮೇಲೆ ನೀವು ಏನು ಮಾಡಿ ತಗೊಳ್ಳಿ. ಓಕೆನಾ. ತುಂಬ ಫನ್ನಿ ಕಮೆಂಟ್ಸ್ ಇರೋದನ್ನೇ ಪಿಕ್ ಮಾಡಿ. ಇವಾಗ ಇದಕ್ಕೂ ಕೂಡ ನಾನೊಂದು ಮೀಮ್ಸನ್ನು ಹಾಕ್ತಾಯಿದ್ದೀನಿ. ಓಕೆನಾ. ಈಗ ನಮ್ಮದು ಫೈನಲ್ ಆಗಿ ವಿಡಿಯೋ, ವಾಯ್ಸ್ ಓವರ್ ಮತ್ತು ಅದ್ರ ಜೊತೆಗೆ ಮೀಮ್ಸನ್ನು ಆ್ಯಡ್ ಮಾಡಿದ್ದು ಎಲ್ಲ ಬಂದುಬಿಟ್ಟು ಟೋಟಲ್ ಆಗಿ ಯಾವ ರೀತಿ ಬಂದಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ಈ ಫನ್ನಿ ವಿಡಿಯೋನ ನೋಡ್ಕೊಂಡು ಬನ್ನಿ, ಅದಾದ್ಮೇಲೆ ಇದರ ಫನ್ನಿ ಕಮೆಂಟ್ಸ್ ನ ಓದೋಣ. तो चलिए शुरू करते हैं. ನಾಗವಲ್ಲಿ ಡ್ಯಾನ್ಸ್ ಮಾಡಿ ವಯಸ್ಸಾಗಿದೆ. ರಾತ್ರಿ ದೆವ್ವಗಳ ಕಾಟ, ಇನ್ಸ್ಟಾಗ್ರಾಮ್ ತೆಗೆದರೆ ಈ ಅಜ್ಜಿ ಕಾಟ. ಬೇಗ ಡಾಕ್ಟರ್ ವಿಷ್ಣುವರ್ಧನ್ ಕರಸ್ರು. ನೋಡಿದ್ರಲ್ಲ, ನೀವು ಕೂಡ ಇದೇ ರೀತಿ ಸೇಮ್ ಟು ಸೇಮ್ ಆಗಿ ಫನ್ನಿ ಕಮೆಂಟ್ಸ್ ರೀಡ್ ಮಾಡುವಂತಹ ವೀಡಿಯೋಸ್ಗಳನ್ನ ಜನರೇಟ್ ಮಾಡ್ಕೊಳ್ಬೋದು. ಇದೆಲ್ಲದ್ರದ್ದು ಮೀಮ್ಸ್ಗಳನ್ನ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದುಬಿಟ್ಟು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಜಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಅಲ್ಲಿ ಹೋಗ್ಬಿಟ್ಟು ನನ್ನ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ. ಈ ಮೀಮ್ಸ್ಗಳನ್ನೆಲ್ಲ ಇದೇ ರೀತಿ ವೀಡಿಯೋನ ನೀವು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಏನಕ್ಕಂದರೆ ಇವಾಗಿನ ಟೈಮಲ್ಲಿ ಈ ರೀತಿ ವೀಡಿಯೋಸ್ಗಳು ತುಂಬಾ ಕಮ್ಮಿ ಇದೆ. ಕನ್ನಡದಲ್ಲಂತೂ ಇವಾಗಿನ ಟೈಮಲ್ಲಿ ಈ ರೀತಿ ವೀಡಿಯೋಸ್ಗಳು ತುಂಬಾ ಕಮ್ಮಿ ಇದೆ. ಈ ರೀತಿ ಚಾನಲ್ಸ್ಗಳನ್ನ ನೀವು ಈಸಿಯಾಗಿ ಬೇಗನೆ ಜನರೇಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಚಾನಲ್ ಬೇಗನೆ ಗ್ರೋ ಆಗುತ್ತೆ. ಏನಕ್ಕಂದರೆ ತುಂಬ ಜನ ಈ ರೀತಿ ವೀಡಿಯೋಸ್ಗಳನ್ನ ನೋಡೋಕ್ಕೆ ಇಷ್ಟಪಡ್ತಾರೆ. ಫನ್ನಿ ಕಮೆಂಟ್ ರೀಡ್ ಮಾಡೋದನ್ನು ನೋಡೋಕ್ಕೆ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ನೀವು ಕೂಡ ಬೇಗನೆ ಈ ರೀತಿ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆನಾ. ನಿಮಗೆ ಇಷ್ಟ ಬಂದಷ್ಟು ವೀಡಿಯೋಸ್ಗಳು ಸಿಗುತ್ತೆ, ಫನ್ನಿ ವೀಡಿಯೋಸ್ಗಳು ಕನ್ನಡದಲ್ಲಿ. ಓಕೆನಾ. ಅದನ್ನು ನಾನು ಹೇಳ್ಕೊಟ್ಟ ಸೇಮ್ ಪ್ರೊಸೆಸ್ನಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಇವಾಗ ಏನು ನಾನು ಪ್ರೊಸೆಸ್ ಹೇಳ್ಕೊಟ್ನಲ್ವ ಇದೇ ರೀತಿ ನೀವು ಎಡಿಟಿಂಗ್ನ ಮಾಡಿಕೊಂಡು ವೀಡಿಯೋಸ್ನ ಜನರೇಟ್ ಮಾಡ್ಕೊಳ್ಬೋದು. ಓಕೆನಾ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೇನಾದರೂ ಈ ವಿಡಿಯೋ ರಿಲೇಟೆಡ್ ಡೌಟ್ಸು ಕ್ವಶನ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಫುಲ್ಲಾಗಿ ವಾಚ್ ಮಾಡಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ. ಓಕೆನಾ. ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.